ನಿಮ್ಮ ರಾಶಿ ಹೆಸರು ಒಳ್ಳೆ ಯೂನಿವರ್ಸಿಟಿ ಆಗ್ತಾ ಇದೆ ಸರ್. ಪ್ರಾಯಶಃ ನನ್ನಷ್ಟು ಅದೃಷ್ಟವಂತ ಯಾರು ಇಲ್ಲ ಅಂತ ಕಾಣ್ತದೆ. ಈ ಒಬ್ಬ ಕ್ಷೇತ್ರದ ಒಬ್ಬ ಸೇವಕನಾಗಿ, ಒಬ್ಬ ಶಾಸಕನಾಗಿ ಇವತ್ತಿನ ಕಾರ್ಯಕ್ರಮ ಬಹಳ ಹೆಮ್ಮೆಯಿಂದ ಹೇಳ್ತೇನೆ. ಇದೇನು ಸಾಧಾರಣವಾದಂತ ಒಂದು ಕೆಲಸ ಅಲ್ಲ. ಯಾರ ಕೈಲೂ ಆಗಲ್ಲ. ಇಂಥ ಕೆಲ್ಸಗಳೆಲ್ಲ ಒಂದು ಸಂಸ್ಥೆ ತರಬೇಕಾದ್ರೆ ಬಹಳ ಕಷ್ಟ ಇತ್ತು. ಸೊ ಅದರಲ್ಲೂ ವಿಶೇಷವಾಗಿ ಅಗ್ರಿಕಲ್ಚರ್ ಕಾಲೇಜ್ ಯಾರಿಗೂ ಕೊಡಲ್ಲ. ಸೊ ಇಂಥ ಒಂದು ಪವಿತ್ರವಾದಂತ ಒಂದು ವಿದ್ಯಾಸಂಸ್ಥೆ ಇಲ್ಲಿ ತರ್ತಾ ಇರೋದೇ ದೊಡ್ಡ ಗೌರವ. ಈ ಹೊಸ ತಾಲೂಕಾಗಿದೆ, ಅದರಲ್ಲೂ ನಾನೊಬ್ಬ ಕ್ಷೇತ್ರದ ಶಾಸಕರಾದಂತ ಸಂದರ್ಭದಲ್ಲಿ ಇಂಥ ಒಂದು ಅವಕಾಶ ಸಿಕ್ಕಿದೆಯಲ್ಲ ಅಂತೇಳಿ ನಾನು ಬಹಳ ಹೆಮ್ಮೆಯಿಂದ ಹೇಳ್ತೀನಿ. ಒಳ್ಳೆಯ ಒಂದು ಕಾರ್ಯಕ್ರಮ ಇದು. ಸೊ ಅದರಲ್ಲೂ ಅವರೇ ಬಂದು ಇವತ್ತು ಗುದ್ದಲಿ ಪೂಜೆ ಮಾಡಿ ಇದಕ್ಕೆ ಚಾಲನೆ ಕೊಡ್ತಾ ಇರೋದಂತೂ ಇನ್ನೂ ಮತ್ತೊಂದು ದೊಡ್ಡ ಶಕ್ತಿ ನಿಮ್ಮಲ್ಲಿ ಇದ್ದಂಗೆ. ಸೊ ಇನ್ನು ಅನೇಕ ರೀತಿಯಲ್ಲಿ ಅಭಿವೃದ್ಧಿ ಕೆಲಸಗಳು ನಾನು ಆಗ್ಲೇ ಭಾಷಣದಲ್ಲಿ ಹೇಳ್ತಾ ಇದ್ದೆ. ನಾನು ತಾಲೂಕ್ ಕಚೇರಿ ಮಾಡ್ಬೇಕಾಗದೆ, ಇಒ ಆಫೀಸ್ ಮಾಡ್ಬೇಕಾಗದೆ, ಇನ್ನೊಂದು ಮರಳೋಡಿಲಿ ಸಬ್ ಸ್ಟೇಷನ್ ಪೊಲೀಸ್ ಸ್ಟೇಷನ್ ಮಾಡ್ಬೇಕಾಗದೆ, ನಮ್ಗೆ ಫೈರ್ ಸ್ಟೇಷನ್ ಬೇಕಾಗದೆ, ಅಲ್ಲೊಂದು ESI ಹಾಸ್ಪಿಟಲ್, ಈ ಎಲ್ಲಾ ಕೆಲಸನೂ ಒಂದೊಂದೇ ಇವರೆಲ್ಲ ಮಾಡ್ತಾ ಇದಾರಲ್ಲ. ನನ್ನ ಅವಧಿನಲ್ಲಿ ಇಷ್ಟೆಲ್ಲ ಆಗ್ತಾ ಇದಿಲ್ಲ ಅಂತ ಬಹಳ ಹೆಮ್ಮೆಯಿಂದ ಹೇಳ್ತೀನಿ. ಕೆರೆ ತುಂಬಿಸೋ ಕೆಲಸ ಆಗಿರ್ಬೋದು, ಪ್ರತಿ ಮನೆಗೆ ಕಾವೇರಿ ನೀರು ಕೊಡುವಂತದ್ದು. ಈ ರೋಡ್, ಈ ಮರಳೋಡಿ ರೋಡ್ ನ ವೈಡೆಂಟ್ ಮಾಡಿದ್ವಿ, 20 ಕೋಟಿ ರೂಪಾಯಿ ವೈಡೆಂಟ್ ಮಾಡಿದ್ವಿ. ಈ ಕಡೆ 1.5 ಮೀಟರ್, ಆ ಕಡೆ 1.5 ಮೀಟರ್. ಸೊ ಅದನ್ನ ವೈಡೆಂಟ್ ಮಾಡೋಕ್ಕೂ 20 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿ ವರ್ಕ್ ಆರ್ಡರ್ ತಗೊಂಡಿದ್ರೆ ನಾಳೆ ನಾಳಿದ್ದು ಇವತ್ತೇ ಪೂಜೆ ಮಾಡ್ಬೇಕಾಯ್ತು. ಇನ್ನೊಂದು 3-4 ದಿವಸ ಅದು ಕೂಡ ಪೂಜೆ ಮಾಡ್ತಾರೆ. ಸಾಕಷ್ಟು ಅಂತ ಹೇಳಿದ್ರೆ ನಾನು ಊಹೆಗಿಂತ ಮೀರನೆ ನನಗೆಲ್ಲ ಕೂಡ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಎಲ್ಲಾ ಇಲಾಖೆಯವರು ಕೂಡ ನನಗೆ ಸಹಾಯ ಮಾಡಿ ಈ ಕ್ಷೇತ್ರದ ಅಭಿವೃದ್ಧಿಗೆ ನನಗೆ ಒಳ್ಳೆಯ ಒಂದು ಶಕ್ತಿಯನ್ನ ಕೊಡ್ತಾ ಇದ್ದಾರೆ. ಎಲ್ಲಾ ಇಲಾಖೆಗಳಲ್ಲಿ ಪ್ರತಿಯೊಂದು ಯೋಜನೆಗೂ ಕೂಡ ಹಣ ಕೊಡ್ಬೇಕು ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ. ಏನಾದ್ರು ಆ ತರ ಇದೆಯಾ ಸರ್? ಸದ್ಯ ಅವ್ರು ಏನ್ ಕೊಡ್ತಾ ಇದಾರೆ ಅದನ್ನ ಹೇಳ್ಬಿಟ್ರೆ ಸಾಕು. ನನಗೆ ನಾವೇನೋ ಮಾಡ್ಕೋತೀವಿ, ನಮ್ಮ ಅವಧಿನಲ್ಲಿ ನಾವು ಕೈಯೋ ಕಾಲು ಏನೋ ಹಿಡಿದು ನಾವೇನೋ ಮಾಡ್ಕೋತೀವಿ. ನಿಮ್ಮ ಅವಧಿನಲ್ಲಿ ನೀವೇನ್ ಮಾಡಿದಿರಿ ಅಂತ ಅದನ್ನ ಹೇಳ್ಬಿಟ್ರೆ ಸಾಕು. ನಿಮ್ಮ ಅವಧಿನಲ್ಲಿ ನೀವೇನ್ ಮಾಡಿದಿರಿ ಅಂದ್ಬಿಟ್ಟು ಒಂದು ಸಾಕ್ಷಿ ಬಿಡೋ ತೋರಿಸ್ಬಿಟ್ರೆ ಅಷ್ಟೇ ಸಾಕು. ನನಗೆ ಈ ಹಾರೋಳ್ಳಿ ಮರಳೋಡಿಗೆ ನಿಮ್ಗೆ ಅತಿ ಹೆಚ್ಚು ಮತ ಕೊಟ್ಟು ನಿಮ್ಗೆಲ್ಲರೂ ಕೂಡ ನಿಮ್ಗೆ ಶಕ್ತಿ ಕೊಡ್ತಾ ಇದ್ರು. ಏನ್ ಮಾಡಿದಿರಿ ಅಂತ ಹೇಳ್ಬಿಟ್ರೆ ಒಂದೇ ಒಂದು ಉದಾಹರಣೆ ಹೇಳ್ಬಿಟ್ರೆ ಸಾಕು. ನನಗೆ ಒಂದು ಸೈಕಲ್ ಇಂದ ಹಿಡಿದು ಒಂದು ನೆಲೆ, ಒಂದು ಸೂರ್ ಇರ್ಬೋದು, ಅಲ್ಲಿವರೆಗೂ ಬೇಕಾದ್ರೆ ನಿಮ್ಗೆ ಕೇಳ್ತೀನಿ. ಕುಡಿ ನೀರು ಇರ್ಬೋದು, ಕೆರೆ ಇರ್ಬೋದು, ರೋಡ್ ಇರ್ಬೋದು, ರಸ್ತೆ ಇರ್ಬೋದು, ಏನೇ ಇರ್ಬೋದು, ನಿಮ್ ಕೊಡುಗೆ ಏನು ಅಂತ ಹೇಳಿ ಸಾಕು. ಏನು ಝೀರೋ. ಇತ್ತೀಚೆಗೆ ಸರ್ ಡಿ ಕೆ ಶಿವಕುಮಾರ್ ಕಳೆದ ಸಲನೂ ಅವರೇ ಹೇಳಿದ್ರು ನಾವು ಸರ್ಕಾರ ರಚನೆ ಮಾಡ್ತೀವಿ ನಮ್ದೇ ಅಂದ್ಬಿಟ್ಟು. JDS ಅವ್ರು ಹೇಳಿಲ್ವ ಸರ್? ಹೇಳಿರ್ಲಿಲ್ಲ JDS ನವರು. ಇವತ್ತು ಕಾಂಗ್ರೆಸ್ ಸರ್ಕಾರ 140 ಸ್ಥಾನಗಳು ಪಡೆದು ಇವತ್ತು ಸರ್ಕಾರ ರಚನೆ ಮಾಡ್ಲಿಲ್ವಾ? ಇವತ್ತು ಗ್ಯಾರಂಟಿ ಕೊಡಲ್ಲ ಅಂತ ಹೇಳಿ ಗ್ಯಾರಂಟಿ ಕೊಡ್ಲಿಲ್ವಾ? ಇವತ್ತು ಸರ್ಕಾರ ನಡೆಸಕ್ಕೆ ಆಗಲ್ಲ, ಸರ್ಕಾರ ಬಿದ್ದೈತೆ ಅಂತ ಹೇಳಿದ್ರು ಮಾಡ್ಲಿಲ್ವಾ? ಬೈ ಎಲೆಕ್ಷನ್ 3 ಗೆಲ್ಲೇ ಇಲ್ವಾ? ಜನ ಸ್ಪಂದನೆ ಮಾಡ್ಲೇ ಇಲ್ವಾ? ಹೇಳಿ. ನಾವು ಕೊಟ್ಟ ಮಾತನ್ನ ನಾವು ನಡ್ಕೋತಾ ಇದ್ದೀವಿ. ಜನ ಒಳ್ಳೆ ಗೌರವ, ಒಳ್ಳೆ ತೀರ್ಪನ್ನು ನಮ್ಗೆ ಕೊಡ್ತಾ ಇದ್ದಾರೆ, ಇನ್ನೂ ಶಕ್ತಿ ಕೊಡ್ತಾ ಇದ್ದಾರೆ. ಮುಂದೊಂದು ದಿವಸದಲ್ಲಿ 140 ಇನ್ನೂ ಹೆಚ್ಚಿಗೆ ಸೀಟು ಗೆದ್ದು ಮತ್ತೆ ಸರ್ಕಾರ ಡಿ ಕೆ ಶಿವಕುಮಾರ್ ಅವ್ರ ನೇತೃತ್ವದಲ್ಲಿ ಸರ್ಕಾರ ರಚನೆ ಅಂತ ನಾವು ಮಾಡ್ತೀವಿ. ಖಂಡಿತವಾಗಿ 200% ಮಾಧವ್ ನಾಣನ್ನು ಮಾಡ್ತೀವಿ, ಆಗ್ತಾನೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.